ಜೈ ಶ್ರೀರಾಮ. ನಾನು ನಿಮ್ಮ ವೆಂಕಟೇಶ್. ಇಂದು ನಾವು ಎಲ್ಲರೂ ಅತ್ಯಂತ ಸಂತೋಷದಿಂದ ಆಚರಿಸುವ ಹಬ್ಬ ದೀಪಾವಳಿ. ದೀಪಾವಳಿ ಎಂದರೆ ಬೆಳಕಿನ ಹಬ್ಬ. ಇದು ಅಂಧಕಾರದ ಮೇಲೆ ಬೆಳಕಿನ ಜಯದ ಸಂಕೇತ. ಪುರಾಣಗಳಲ್ಲಿ ಹೇಳಲಾಗಿರುವಂತೆ ದೀಪಾವಳಿ ದಿನ ಶ್ರೀರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿದ ದಿನ. ಆ ಆನಂದದ ದಿನದ ನೆನಪಿಗಾಗಿ ಜನರು ತಮ್ಮ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿದರು. ಮತ್ತೊಂದು ಕಥೆ ಪ್ರಕಾರ ಕ್ಷೀರಸಾಗರ ಮಥನದಿಂದ ಮಹಾಲಕ್ಷ್ಮೀ ದೇವಿ ಅವತರಿಸಿದ ದಿನವೂ ಇದೇ ಕಾರ್ತಿಕ ಅಮಾವಾಸ್ಯೆ. ಆದದರಿಂದಲೇ ದೀಪಾವಳಿ ದಿನ ಮಹಾಲಕ್ಷ್ಮಿ ಪೂಜೆ ಮಾಡಲಾಗುತ್ತದೆ. ಲಕ್ಷ್ಮೀ ದೇವಿ ಐಶ್ವರ್ಯ ಧನ ಸಮೃದ್ಧಿಯ ದೇವತೆ. ಅವಳು ಮನೆಗೆ ಶಾಂತಿ ಭಾಗ್ಯ ಸಂತೋಷ ತರುತ್ತಾಳೆ. ಬೆಳಿಗ್ಗೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಮನೆಯ ಮುಂದೆ ರಂಗೋಲಿ ಹಾಕಿ ದೀಪ ಬೆಳಗಿಸಿ ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕು. ಹೂವು ನೈವೇದ್ಯ ಧೂಪದೀಪ ಸಮರ್ಪಿಸಬೇಕು. ಈ ಮಂತ್ರವನ್ನು ಉಚ್ಚರಿಸಿ ಓಂ ಮಹಾಲಕ್ಷ್ಮ್ಯೈ ಚ ವಿದ್ಯಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪೂಜೆಯ ನಂತರ ಕುಟುಂಬದ ಎಲ್ಲರೂ ಸೇರಿ ದೀಪಗಳನ್ನು ಹಚ್ಚಿ ಪರಸ್ಪರ ಆಶೀರ್ವಾದ ಪಡೆದುಕೊಳ್ಳಬೇಕು. ಈ ದೀಪಾವಳಿ ನಿಮ್ಮ ಜೀವನದಲ್ಲಿ ಬೆಳಕು ಸಂತೋಷ ಧನ ಆರೋಗ್ಯ ಮತ್ತು ಭಾಗ್ಯ ತಂದುಕೊಡಲಿ. ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಎಲ್ಲ ಆಶೆಗಳು ಈಡೇರಲಿ. ನಿಮ್ಮ ವ್ಯವಹಾರ ಉದ್ಯೋಗ ಕುಟುಂಬ ಎಲ್ಲದಲ್ಲೂ ಪ್ರಗತಿ ಉಳ್ಳಿರಲಿ. ನಿಮ್ಮ ಭಕ್ತಿ ವ್ಲೋಗ ವೆಂಕಟೇಶ್. ಧನ್ಯವಾದಗಳು. ಜೈ ಶ್ರೀರಾಮ. ಜೈ ಮಹಾಲಕ್ಷ್ಮಿ.